ನಮಸ್ಕಾರ. ಗುರುಬಲ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ತುಲಾ ರಾಶಿ, ತುಲಾ ಲಗ್ನ, ಗುರುವಿನ ಸಂಚಾರದಿಂದ ಯಾವ ರೀತಿಯ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂತಹ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ತುಲಾ ರಾಶಿ, ತುಲಾ ಲಗ್ನದವರಿಗೆ ಗುರುವಿನ ಸಂಚಾರ ನಿಮಗೆ ದಶಮ ಸ್ಥಾನದಿಂದ ಸಂಚಾರ ಆಗ್ತದೆ. ಈ ದಶಮ ಸ್ಥಾನದ ಸಂಚಾರ ಜೂನ್ 2ನೇ ತಾರೀಕಿನಿಂದ 31 ಅಕ್ಟೋಬರ್ ವರೆಗೂ ಈ ಸಂಚಾರದ ಪ್ರಭಾವ ತುಲಾ ರಾಶಿ, ತುಲಾ ಲಗ್ನದವರಿಗಿರುತ್ತೆ. ಇದರಿಂದ ಮುಖ್ಯವಾಗಿ ಪ್ರಭಾವ ಬೀರುವಂತ ಅಂಶಗಳು ಯಾವ ಇರುತ್ತೆ ನೋಡಿ. ಮುಖ್ಯವಾಗಿ ನಿಮಗೆ ಪ್ರಭಾವ ಬೀರುವಂತದ್ದು ನಿಮ್ಮ ಹೆಸರು, ಕೀರ್ತಿ, ಗೌರವ, ನೀವು ಮಾಡುವಂತಹ ಕೆಲಸದ ಮೇಲೆ, ಜೊತೆಗೆ ನೀವು ಮಾಡುವಂತಹ ಸೇವಾ ವೃತ್ತಿಯ ಮೇಲೆ, ಸಾಲಗಳ ಮೇಲೆ, ಜೊತೆಗೆ ಪೈಪೋಟಿಗಳ ಮೇಲೆ ಪ್ರಭಾವ ಬೀರುತ್ತೆ. ಜೊತೆಗೆ ನೀವು ತಗೊಳ್ಳುವಂತಹ ನಿರ್ಧಾರ, ಸಾಹಸ ಕಾರ್ಯಗಳ ಮೇಲೆ ಬರುತ್ತೆ. ಕುಟುಂಬದ ಮೇಲೆ ಪ್ರಭಾವ ಬೀರುವಂತಹ ಸಮಯ ಇರುತ್ತೆ. ಜೊತೆಗೆ ನಿಮ್ಮ ಇಷ್ಟಾರ್ಥಗಳಾಗಿರ್ಬೋದು, ಹಣಕಾಸಿನ ವಿಚಾರ ಮೇಲೆ ಪ್ರಭಾವ ಬೀರುವಂತಹ ಈ ಸಂಚಾರ ಆಗಿರುತ್ತೆ. ಗುರು ತನ್ನ ಉಚ್ಚ ಸ್ಥಾನದಿಂದ ಸಂಚಾರ ಆಗ್ತದಾನೆ. ಸುಮಾರಷ್ಟು ಪರಿವರ್ತನೆ, ಬದಲಾವಣೆಗಳನ್ನ ತಂದು ಕೊಡ್ತಾನೆ ಕಡ್ಡಾಯವಾಗಿ. ಸೊ ಹಾಗಾಗಿ ಈ ಗುರುವಿನ ಪರಿವರ್ತನೆ ತುಂಬಾ ಉತ್ತಮವಾದದ್ದಿದೆ. ಕೆಲವೊಂದು ಏರುಪೇರುಗಳನ್ನು ಕೂಡ ನೋಡುವಂತದ್ದಿರುತ್ತೆ. ಮುಖ್ಯವಾಗಿ ನಿಮಗೆ ಈ ಪ್ರಭಾವ ಬೀರುವಂತದ್ದು ನಿಮ್ಮ ಹೆಸರು, ಕೀರ್ತಿ, ಗೌರವದ ಮೇಲೆ ಹೆಚ್ಚಿನ ಜವಾಬ್ದಾರಿಯನ್ನ ಪಡೆಯುವಂತಹ ಸಮಯವಾಗಿರುತ್ತೆ. ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ಸ್ ಗಳನ್ನ ಡೆವಲಪ್ ಮಾಡ್ಕೊಳ್ಳೋದಾಗಿರ್ಬೋದು, ಗಣ್ಯ ವ್ಯಕ್ತಿಗಳ ಜೊತೆಗೆ ವ್ಯವಹಾರಗಳನ್ನ ಮಾಡುವಂತದ್ದಾಗಿರ್ಬೋದು, ಹೊಸ ಕಾರ್ಯಾರಂಭ, ನಿಮ್ಮ ಒಂದು ಶಕ್ತಿಗೆ ಮೀರಿದಂತಹ ಯೋಜನೆಗಳನ್ನ ಹಾಕೊಳ್ಳೋದಾಗಿರ್ಬೋದು, ಇವೆಲ್ಲದರಲ್ಲೂ ಕೂಡ ತುಂಬಾ ಅದ್ಭುತವಾದಂತಹ ಒಂದು ಪ್ರಯತ್ನ ಇರುತ್ತೆ. ಜೊತೆಗೆ ಅದರಲ್ಲಿ ಸಕ್ಸಸ್ ಅನ್ನು ನೋಡುವಂಥದ್ದಿರುತ್ತೆ. ಆದರೆ ಇದರ ಜೊತೆಗೆ ಹೆಚ್ಚಿನ ಜವಾಬ್ದಾರಿ ಆಗಿರ್ಬೋದು, ಮತ್ತೆ ಹೆಚ್ಚಿನ ಒಂದು ಒತ್ತಡಗಳಾಗಿರ್ಬೋದು, ಮತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ, ಪರಿವರ್ತನೆಗಳನ್ನ ಕಡ್ಡಾಯವಾಗಿ ನೋಡುವಂಥದ್ದಿರುತ್ತೆ. ಹಾಗಾಗಿ ಈ ಪರಿವರ್ತನೆ ತುಂಬಾ ಉತ್ತಮವಾದದ್ದಿರುತ್ತೆ. ಜೊತೆಗೆ ನಿಮ್ಮ ಹಣಕಾಸಿನ ಸ್ಥಿತಿಯಲ್ಲಿ ವೃದ್ಧಿ ತರುವಂತದ್ದಿರುತ್ತೆ. ನಿಮ್ಮ ಸಾಮರ್ಥ್ಯ, ಸ್ಕಿಲ್ಲು ತುಂಬಾ ಚೆನ್ನಾಗಿರುತ್ತೆ. ನೀವು ತಗೊಳ್ಳುವಂತಹ ನಿರ್ಧಾರಗಳೆಲ್ಲ ನಿಮಗೆ ಸಪೋರ್ಟಿವ್ ಆಗಿರುತ್ತೆ. ಹಳೆಯ ಸಂಬಂಧಗಳಾಗಿರ್ಬೋದು, ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದಂತಹ ನಿಮ್ಮ ಹಿರಿಯರಾಗಿರ್ಬೋದು, ಇಲ್ಲ ಅಂತಂದ್ರೆ ಸಹೋದ್ಯೋಗಿಗಳಾಗಿರ್ಬೋದು, ಬಾಸ್ ಆಗಿರ್ಬೋದು, ಅವರೆಲ್ಲರ ಜೊತೆಗೆ ವೈಮನಸ್ಸುಗಳನ್ನ ಸರಿ ಮಾಡಿಕೊಂಡು ಮತ್ತೆ ಒಂದಾಗಿ ಕೆಲಸ ಕಾರ್ಯಗಳನ್ನ ಮಾಡುವುದರಿಂದ ಯಶಸ್ಸನ್ನ ನೋಡುವಂಥದ್ದಿರುತ್ತೆ. ಜೊತೆಗೆ ಹಣಕಾಸಿನ ಅಭಿವೃದ್ಧಿ ತುಂಬಾ ಚೆನ್ನಾಗಿರುತ್ತೆ. ದೊಡ್ಡ ದೊಡ್ಡ ಸಾಲಗಳನ್ನ ಮಾಡ್ತೀರಾ, ಅದರ ಜೊತೆಗೆ ಸಾಲವನ್ನ ತೀರಿಸುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಆದ್ರೆ ಹೆಚ್ಚಿನ ಪ್ರಯತ್ನದಿಂದ ನಿಮ್ಮ ದುಡ್ಡು ಕಾಸಿನ ಅನುಕೂಲಗಳಾಗುತ್ತೆ. ಈ ಸಮಯದಲ್ಲಿ ಮಾಡುವಂತಹ ಬಿಸ್ನೆಸ್ ಅಲ್ಲಿ ಹೂಡಿಕೆ, ನಿಮಗೆ ಬೇಕಾದಂತಹ ಅನುಕೂಲಗಳು ಸಿಗುತ್ತೆ. ಹಾಗಾಗಿ ತುಂಬಾ ಉತ್ತಮವಾದಂತಹ ಸಮಯ ವ್ಯವಹಾರಸ್ಥರಿಗೆ. ಜೊತೆಗೆ ನೋಡಿ, ನಿಮ್ಮ ಕುಟುಂಬದ ಸುಖ ಸೌಕರ್ಯಗಳಲ್ಲಿ ಕೆಲವೊಂದು ಬದಲಾವಣೆ, ಪರಿವರ್ತನೆ ಮಾಡುವಂತದ್ದಿದೆ. ಮನೆ ಕಟ್ಟುವಂಥದ್ದಾಗಿರ್ಬೋದು, ಮನೆಯ ರಿನೋವೇಷನ್ ಮಾಡುವಂಥದ್ದಾಗಿರ್ಬೋದು, ವಾಹನಗಳನ್ನ ಪರ್ಚೇಸ್ ಮಾಡ್ಕೊಳ್ಳುವಂತಹ ಯೋಗಗಳು ಕೂಡ ಇರುತ್ತೆ. ಜೊತೆಗೆ ಸ್ಥಳ ಬದಲಾವಣೆ, ಊರು ಬಿಟ್ಟು ಬೇರೆ ಕಡೆಗೆ ಸ್ಥಳ ಬದಲಾವಣೆ ಮಾಡ್ಕೊಳ್ಳುವಂತಹ ಅವಕಾಶ, ಯೋಗಗಳಿದೆ. ಸೇವಾ ವೃತ್ತಿಯಲ್ಲಿ ಯಾರಿದ್ದಾರೆ, ಜಾಬ್ ಅಲ್ಲಿ ಯಾರಿದ್ದಾರೋ ಅವರಿಗೆ ತುಂಬಾ ಉತ್ತಮವಾದಂತಹ ಅವಕಾಶಗಳಿರುತ್ತೆ. ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಉತ್ತಮವಾದಂತಹ ರಿಕಗ್ನೈಸೇಷನ್ ಬರುತ್ತೆ. ನಿಮ್ಮ ಬಾಸ್ ಆಗಿರ್ಬೋದು, ನೀವೆಲ್ಲಿ ಕೆಲಸ ಮಾಡ್ತಿರ್ತೀರಾ, ನಿಮಗೆ ಹೆಚ್ಚಿನ ಜವಾಬ್ದಾರಿಯನ್ನ ಕೊಡ್ತಾರೆ. ಅದನ್ನ ಸರಿಯಾಗಿ ನಿಭಾಯಿಸುವಂತಹ ಅವಕಾಶ, ಜೊತೆಗೆ ಪ್ರಮೋಷನ್ ಬರುವಂತಹ ಯೋಗಗಳು ಕೂಡ ನಿಮ್ಮ ಮೇಲೆ ಇರುತ್ತೆ. ಹಾಗಾಗಿ ತುಂಬಾ ಉತ್ತಮವಾದದ್ದು. ನಿಮ್ಮ ಮಾತಿಗೆ ಮತ್ತೆ ನಿಮ್ಮ ಯೋಜನೆಗಳಿಗೆ ಜನ ಬದ್ಧರಾಗ್ತಾರೆ. ಅದಕ್ಕೆ ಪ್ರಶಂಸೆಯನ್ನು ಕೂಡ ಕೊಡುವಂತದ್ದಿರುತ್ತೆ. ಜೊತೆಗೆ ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರಿಸುವಂತದ್ದಿರುತ್ತೆ. ಆದ್ರೆ ಹೆಚ್ಚಿನ ಶ್ರಮ, ಪ್ರಯತ್ನ ಇರಬೇಕು. ಹಣಕಾಸಿನ ವಿಚಾರದಲ್ಲಿ ಖರ್ಚುಗಳ ಮೇಲೆ ನಿಗಾ ಇರಬೇಕು. ಬೇಡದೇ ಇರುವಂತಹ ಸಾಲಗಳನ್ನ ಮಾಡ್ಕೋಬೇಡಿ, ಇಲ್ಲ ಅಂದ್ರೆ ಸಾಲದ ಹೊರೆ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಕುಟುಂಬದವರಾಗಿರ್ಬೋದು, ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ. ಕುಟುಂಬದಲ್ಲಿ ಕೆಲವರಿಗೆ ಅನಾರೋಗ್ಯದಿಂದ ಆಸ್ಪತ್ರೆ ಓಡಾಟಗಳಾಗಿರ್ಬೋದು, ಶಸ್ತ್ರಚಿಕಿತ್ಸೆಗಳಾಗುವಂತಹ ಸಾಧ್ಯತೆ ಇರುತ್ತೆ. ಕೆಲವೊಂದು ಹಿರಿಯರ ವಿಚಾರದಲ್ಲಿ ಅಶುಭ ಸಮಾಚಾರಗಳನ್ನ ಕೇಳುವಂತದ್ದಿರುತ್ತೆ. ಅವರಿಂದ ಅಗಲುವಿಕೆ ಆಗುವಂತಹ ಸಾಧ್ಯತೆಗಳು ಕೂಡ ತುಲಾ ರಾಶಿ, ತುಲಾ ಲಗ್ನದವರು ನೋಡುವಂತಹ ಸಾಧ್ಯತೆ ಇರುತ್ತೆ. ನಿಮ್ಮ ವೈಯಕ್ತಿಕ ಆರೋಗ್ಯದ ಮೇಲೆ ಗಮನವನ್ನ ಕೊಡಬೇಕಾಗತ್ತೆ. ಗ್ಯಾಸ್ಟ್ರಿಕ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು, ಕೊಲೆಸ್ಟ್ರಾಲ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಕಿಡ್ನಿ, ಯೂರಿನ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳೆಲ್ಲ ಉಲ್ಬಣಗಳಾಗತ್ತೆ. ಜಾಯಿಂಟ್ ಪೇನ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಆಗುತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆ ಬರುವಂತಹ ಸಮಯ ತುಂಬಾ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ರೋಗಗಳು ಹೆಚ್ಚಿನ ಶ್ರಮ ಮತ್ತೆ ಪ್ರಯತ್ನ ಮತ್ತೆ ಟ್ರೀಟ್ಮೆಂಟ್ ಮುಖಾಂತರ ಸರಿ ಹೋಗುವಂತಹ ಯೋಗಗಳು ಕೂಡ ನೀವು ನಿರೀಕ್ಷೆ ಮಾಡುವಂತದ್ದಿದೆ. ಹಾಗಾಗಿ ಈ ಗುರುವಿನ ಸಂಚಾರ ತುಂಬಾ ಉತ್ತಮವಾದಂತಹ ಪರಿವರ್ತನೆ, ಬದಲಾವಣೆಗಳನ್ನ ತಂದು ಕೊಡುವಂತದ್ದಿರುತ್ತೆ. ಹಾಗೆ ಹೆಚ್ಚಿನ ಜವಾಬ್ದಾರಿ ಕೊಡುತ್ತೆ. ಏನು ಪರಿಹಾರವನ್ನ ನೋಡಿ, ಗುರುವಿನ ಬೀಜ ಮಂತ್ರವನ್ನ ಪಠನೆ ಮಾಡಿ. ಓಂ ಗುರುವೇ ನಮಃ ಪ್ರತಿದಿನ ಪಠನೆ ಮಾಡಿ. ಪ್ರತಿ ಗುರುವಾರದ ದಿವಸ ಗುರುವಿಗೆ ಹಳದಿ ವಸ್ತ್ರ ಜೊತೆಗೆ ಸಿಹಿ ಪ್ರಸಾದವನ್ನ ದಾನ ಮಾಡಿ. ಜೊತೆಗೆ ಕಡಲೆಕಾಳನ್ನು ಕೂಡ ದಾನ ಮಾಡೋದ್ರಿಂದ ತುಂಬಾ ಅದ್ಭುತವಾದಂತಹ ಗುರುವಿನ ಅನುಗ್ರಹ ಬರುತ್ತೆ. ಈ ಗುರುವಿನ ಸಂಚಾರದ ಸಮಯದಲ್ಲಿ ನೀವು ಕನಕರ ಪುಷ್ಪರಾಗದ ಧಾರಣೆಯನ್ನ ಮಾಡಿದ್ರೆ ಗುರುವಿನ ಅನುಗ್ರಹ, ಹೆಸರು, ಕೀರ್ತಿ, ಗೌರವ, ಸಾಲದಿಂದ ಆಚೆ ಬರುವಂತಹ ಮಾರ್ಗಗಳು, ಇವೆಲ್ಲವೂ ಕೂಡ ನಿಮಗೆ ಅನುಗ್ರಹ ಆಗುತ್ತೆ. ಸೊ ಇವೆಲ್ಲವನ್ನೂ ನೀವು ಮಾಡಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.